ಹಲೋ ನಮಸ್ಕಾರ. ಇವತ್ತು ನಾನು ನಿಮಗೆ ಕೊಕೊನಟ್ ಹೋಳಿಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆ್ಯಂಡ್ ಇದು ಸೂಪರ್ ಈಸಿ ರೆಸಿಪಿ ಆಗಿರೋದ್ರಿಂದ ಯಾರು ಬೇಕಾದ್ರೂ ಮಾಡ್ಬೋದು. ಇದು ಕಾಯಿಂದ ಮಾಡೋದ್ರಿಂದ ವೆರಿ ಟೇಸ್ಟಿಯಾಗಿರುತ್ತೆ. ಮತ್ತು ನೀವು ಬೇಳೆಯಿಂದನೇ ಮಾಡ್ಕೊಂಡು ತಿಂದು ಬೇಜಾರಾಗಿದ್ದರೆ ಇದನ್ನು ಒಂದ್ಸತಿ ಟ್ರೈ ಮಾಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಬನ್ನಿ ಕಾಯಿ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಸೊ ಮೊದಲಿಗೆ ನಾವು ಒಂದು ಹಿಟ್ಟನ್ನು ಕಲಸಿಟ್ಕೊಬೇಕಾಗುತ್ತೆ. ಅದಕ್ಕೆ ಏನೇನು ಬೇಕಂತ ಹೇಳಿದರೆ 1 ಕಪ್ ಆಗುವಷ್ಟು ಚಿರೋಟಿ ರವೆ ಹಾಕೋಬೇಕು, 2 ಕಪ್ ಗೋಧಿ ಹಾಕ್ಕೊಳ್ಳಿ. ಯಾವ ಕಪ್ಪಲ್ಲಿ ರವೆ ತೊಗೊಂಡಿರ್ತೀರ ಅದೇ ಕಪ್ಪಲ್ಲಿ ಅದೇ ಅಳತೆಯಲ್ಲಿ ಮೈದಾ ಕೂಡ ಹಾಕ್ಕೊಬೇಕು. ಹಾಕ್ಕೊಂಡು ಒಂದು ಚಿಟಿಕೆ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು. ಆ್ಯಂಡ್ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಡೋ ಎಷ್ಟು ಅಳತೆ ಬರುತ್ತೆ ಅಷ್ಟಿಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಎಷ್ಟು ನಾದ್ತೀವಿ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಅದು ಡೋ ರೆಡಿ ಆಗುತ್ತೆ. ಸೊ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಮತ್ತು ಚೆನ್ನಾಗಿ ಕಲಿಸ್ಬೇಕು. ಅದು ಅಂಟಬಾರ್ದು, ಆ ರೀತಿ ಕಲಿಸ್ಬೇಕು. ಇನ್ ಕೇಸ್ ಅದೇನಾದರೂ ಅಂಟಿದ್ರೆ ಇನ್ನು ಎಕ್ಸ್ಟ್ರಾ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಕೈಗೆ ಅದು ಅಂಟಲ್ಲ ಆ್ಯಂಡ್ ಡೋ ಮತ್ತು ಚೆನ್ನಾಗಿ ರೆಡಿ ಆಗುತ್ತೆ. ನೀವು ಎಷ್ಟು ಮಿಕ್ಸ್ ಮಾಡ್ತೀರೋ ಅಷ್ಟು ಚೆಂದ ಸಾಫ್ಟಾಗಿ ಬರುತ್ತೆ. ಆ್ಯಂಡ್ ದೆನ್ ಲಾಸ್ಟಲ್ಲಿ 1-2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಪಕ್ಕೆ ತಿಳ್ಕೊಂಬಿಡಿ. ನೋಡಿ ಈ ರೀತಿ ಮಾಡಿ. ಆ್ಯಂಡ್ ಇದನ್ನು 1 ಅವರ್ ಎತ್ತಿಟ್ರೆ ಸಾಕು. ಇನ್ ಕೇಸ್ ನೈಟು ನೀವು ಈ ಥರ ಡೋನ ರೆಡಿ ಮಾಡ್ಕೊಂಡು ಮಾಡ್ತೀನಿ ಅಂದ್ರೂ ಇಟ್ಸ್ ಫೈನ್, ಬಟ್ ಓಕೆ 1 ಅವರ್ ಇಸ್ ಫೈನ್. ನೆಕ್ಸ್ಟ್ ನಾವು ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಬನ್ನಿ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾವೊಂದು ದಪ್ಪದಾಗಿರುವಂತಹ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಮಿಕ್ಸಿಗೆ ರುಬ್ಬೋದಷ್ಟು. ಸೊ ಅದನ್ನು ಲೈಕ್ 1-2 ಟೈಮ್ಸ್ ರೌಂಡ್ ಮಾಡಿದ್ರೆ ಸಾಕು. ಒಂದು ಸ್ವಲ್ಪ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ. ಈ ಥರ ತುಂಬ ಪುಡಿನೂ ಬರೋದು ಮತ್ತು ತರಕಾರಿ. ಸೊ ಒಂದು ಬೌಲ್ ಆಗುವಷ್ಟು ತೆಂಗಿನಕಾಯಿ
ಅದು ಹೂರಣ ತೊಗೊಂಡು ಹಾಕಿ ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿದರೆ ಆಯಿತು.